ಇಂದು ನಾವು ಡೆಬಿಯನ್ OS ಅನ್ನು ಪಿಸಿಗೆ ಇನ್ಸ್ಟಾಲೇಷನ್ ನೋಡುತ್ತಿದ್ದೇವೆ. ಡೆಬಿಯನ್ಗೆ ಸಣ್ಣ ಪರಿಚಯವೆಂದರೆ ಅದು ಶಕ್ತಿಯುತವಲ್ಲದ ಅಥವಾ ಹಳೆಯದಾದ ಯಾವುದೇ ಹಾರ್ಡ್ವೇರ್ನಲ್ಲಿ ಚಲಾಯಿಸಬಹುದು. ನಾವು ಡೆಬಿಯನ್ ಅನ್ನು ಚಲಾಯಿಸಲು ಯಾವುದೇ ಹಳೆಯ ಲ್ಯಾಪ್ಟಾಪ್ ಅನ್ನು ಬಳಸಬಹುದು. ಮೊದಲು ನಾವು ಡೆಬಿಯನ್ org-ಗೆ ಹೋಗಿ ಡೌನ್ಲೋಡ್ಗಳ ಮೇಲೆ ಕ್ಲಿಕ್ ಮಾಡುತ್ತೇವೆ. ಡೆಬಿಯನ್ SO ಡೌನ್ಲೋಡ್ ಮಾಡಲು ಪ್ರಾರಂಭಿಸುತ್ತದೆ. SO ಅನ್ನು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿದ ನಂತರ ನಾವು ಬೂಟ್ ಮಾಡಬಹುದಾದ ಡೆಬಿಯನ್ ಹಬ್ಸ್ ಅನ್ನು ಮಾಡಲು ರೂಫಸ್ ಅನ್ನು ಕ್ಲಿಕ್ ಮಾಡಬಹುದು. ರೂಫಸ್ನಲ್ಲಿ ಬೂಟ್ ಮಾಡಬಹುದಾದ USB ಡ್ರೈವ್ ಮಾಡುವುದು ತುಂಬಾ ಸುಲಭ. ಕೇವಲ ರೂಫಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ISO ಮಾರ್ಗವನ್ನು ಆಯ್ಕೆ ಮಾಡಿ ಮತ್ತು ಪ್ರಾರಂಭದ ಮೇಲೆ ಕ್ಲಿಕ್ ಮಾಡಿದರೆ ಅದು ಸಹ ವಿಷಯವನ್ನು USB ಡ್ರೈವ್ಗೆ ಸ್ವಯಂಚಾಲಿತವಾಗಿ ನಕಲಿಸುತ್ತದೆ. ನಂತರದು ಪಾಸ್ವರ್ಡ್ ಅನ್ನು ನೀಡುತ್ತದೆ. ಈಗ ಅದು ಪಾಸ್ವರ್ಡ್ನೊಂದಿಗೆ ರಿಸೆಟ್ ನ್ಯೂ ಲಾಗಿನ್ ಅನ್ನು ಕೇಳುತ್ತದೆ. ನಾವು ಮತ್ತೆ ಪಾಸ್ವರ್ಡ್ ಅನ್ನು ಮರು ನಮೂದಿಸಬೇಕಾಗಿದೆ. ಇನ್ಸ್ಟಾಲೇಷನ್ ಪುಟವು ಪಾರ್ಟಿಷನ್ ಡಿಸ್ಕ್ ಅನ್ನು ಇಲ್ಲಿ ಪ್ರದರ್ಶಿಸುತ್ತದೆ. ನಾವು ಮೊದಲ ವಿಷಯವೆಂದರೆ ಡಿಸ್ಕ್ ಆಯ್ಕೆಯನ್ನು ಆರಿಸಬೇಕಾಗುತ್ತದೆ. ನಂತರ ಸೆಲೆಕ್ಟ್ ಎಲ್ಲ ಫೈಲ್ಸ್ ಇನ್ ಒನ್ ಪಾರ್ಟಿಷನ್. ಈಗ ಮತ್ತೊಮ್ಮೆ ಎಂಟರ್ ಪ್ರೆಸ್ ಮಾಡಿ. ಪಾರ್ಟಿಷನಿಂಗ್ ಅನ್ವಯಿಸಿದೆ. ಚಾರ್ಜಸ್ ಟು ಡಿಸ್ಕ್ ಮತ್ತು ಎಸ್ ಕ್ಲಿಕ್ ಮಾಡಿ.
ಈಗ ನಾವು ಇನ್ಸ್ಟಾಲೇಷನ್ ಸೆಟಪ್ನಲ್ಲಿ ಡೆಸ್ಕ್ಟಾಪ್ ಮೋಡ್ ಅನ್ನು ಆರಿಸಿದಾಗ ಆಯ್ಕೆಯನ್ನು ಸಹ ನೋಡುತ್ತೇವೆ. ಸರ್ವೆ ಪೇಜ್ ಎಲ್ಲಾ ಹಂತಗಳು ಒಂದೇ ಆಗಿರುತ್ತವೆ. ಇಲ್ಲಿ ಡಿಫಾಲ್ಟ್ ಡೆಬಿಯನ್ ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟ್ ಆಯ್ಕೆ ಮಾಡಲಾಗುವುದು. ಎಂಟರ್ ಒತ್ತಿ. ಇನ್ಸ್ಟಾಲೇಷನ್ ಪೂರ್ಣಗೊಂಡ ನಂತರ ಗ್ರಾಫಿಕ್ ಇಂಟರ್ಫೇಸ್ನೊಂದಿಗೆ ಡೆಬಿಯನ್ಗೆ ಸೆಟಪ್ ಬೂಟ್ ಮಾಡಿ. ಇನ್ಸ್ಟಾಲೇಷನ್ ಸೆಟಪ್ನಲ್ಲಿ ನಮೂದಿಸಲಾದ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ಗಳನ್ನು ಬಳಸಿಕೊಂಡು ಲಾಗಿನ್ ಮಾಡಿ. ಉಪಯುಕ್ತತೆಗಳು ಮತ್ತು ಸಾಫ್ಟ್ವೇರ್ಗಳು ಪ್ರತಿಸ್ಥಾಪಿತವಾಗಿವೆ. ಡೆಬಿಯನ್ ಹೆಡ್ಲೆಸ್ ಮೋಡ್ ಮತ್ತು ಗ್ರಾಫಿಕಲ್ ಮೋಡ್ ಅನ್ನು ಇನ್ಸ್ಟಾಲೇಷನ್ ಮಾಡಲು ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಎಂದು ಭಾವಿಸುತ್ತೇನೆ. Please like and subscribe the channel.